ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ. ಏನಿದು ಪ್ರೇಮಿಗಳ ದಿನಾಚರಣೆ ಅಂದರೆ, ಹುಡುಗ ಅಥವಾ ಹುಡುಗಿ ತಾವು ಇಷ್ಟಪಟ್ಟವ್ರನ್ನ ಅಥವಾ ತಮ್ಮ ಮನಸ್ಸಲ್ಲಿರೋಂತಹ ಪ್ರೀತಿಯನ್ನು ಹೇಳುವಂತಹ ದಿನ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಆದರೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು? ವ್ಯಾಲೆಂಟೈನ್ಸ್ ಡೇ ಅಂತ ಏನಕ್ಕೆ ಕರೀತಾರೆ? ವ್ಯಾಲೆಂಟೈನ್ ಎಂಬ ಒಂದು ಪರ್ಟಿಕ್ಯುಲರ್ ವರ್ಡ್ ಏನಕ್ಕೆ ಬಂತು ಇಲ್ಲಿ ಅಂತ ನೋಡೋದಾದರೆ, ವ್ಯಾಲೆಂಟೈನ್ ಎಂಬ ಪದ ಒಬ್ಬ ಸಂತರ ಹೆಸರು. ಸಂತರು ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರಿಗೂ ಕೆಟ್ಟದ್ದನ್ನು ಮಾಡದಂತಹ ಕಠಿಣ ತಪಸ್ಸಿನಿಂದ ಜ್ಞಾನವನ್ನು ಪಡೆದವರು ಸಂತರು. ಆ ಒಬ್ಬ ಸಂತನ ಹೆಸರು ವ್ಯಾಲೆಂಟೈನ್ ಅಂತ ಹೇಳ್ಬಿಟ್ಟು. ಈ ಒಬ್ಬ ಸಂತನ ಹೆಸರು ವ್ಯಾಲೆಂಟೈನ್ಸ್ ಡೇಗೆ ಹೇಗೆ ಬಂತು? ಏನಿದ್ರ ಇತಿಹಾಸ? 1500 ವರ್ಷಗಳ ಹಿಂದೆ ರೋಮ್ ಸಾಮ್ರಾಜ್ಯನ ಕ್ಲಾಡಿಯಸ್ ಎಂಬ ರಾಜ ಆಳ್ತಾ ಇರ್ತಾನೆ. ಅವನು ತುಂಬ ಸರ್ವಾಧಿಕಾರಿಯಾಗಿರ್ತಾನೆ. ಸರ್ವಾಧಿಕಾರಿ ಅಂತಂದರೆ ಅವನ ಮಾತೇ ಫೈನಲ್. ಆ ಮಾತಿಗೆ ಯಾರು ವಿರುದ್ಧವಾಗಿ ಆಡುವಂಗೆ ಇಲ್ಲ. ಅವನೇನು ಹೇಳ್ತಾನೋ ಅದನ್ನು ಕೇಳಲೇಬೇಕು. ಅದು ಒಳ್ಳೇದಿರುತ್ತಾ ತಪ್ಪಿರುತ್ತಾ ಅನ್ನೋದೇನು ನೋಡಲ್ಲ. ಅವನ ಮನಸ್ಸಿಗೆ ಏನು ಬರುತ್ತೆ ಅದು ಹೇಳ್ತಾನೆ, ಅದನ್ನೆಲ್ಲರೂ ಪಾಲನೆ ಮಾಡಲೇಬೇಕು. ಈ ಥರ ಒಂದು ನಡ್ಕೊಳ್ಳೋದನ್ನು ಸರ್ವಾಧಿಕಾರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಸರ್ವಾಧಿಕಾರಿ ರಾಜ ಕ್ಲಾಡಿಯಸ್ ರಾಜ ಏನು ಮಾಡ್ತಾನೆ ಅಂತಂದರೆ, ಅವನು ತನ್ನ ಸೈನಿಕರಿಗೆ ಮದುವೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಅವನ ಯಾರಾದರೂ ಸೈನಿಕರು ಇಷ್ಟಪಟ್ಟು ಅಥವಾ ವಯಸ್ಸಾಗಿದೆ ಅಂತೇಳಿ ಮದುವೆ ಆಗೋದಕ್ಕೆ ಹೋದರೆ ಆ ಸೈನಿಕರಿಗೆ ಮದುವೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಯುದ್ಧದ ಸಂದರ್ಭದಲ್ಲಿ ಯುವಕರು ಅಂದರೆ ಅವನು ಸೈನ್ಯದಲ್ಲಿರ್ತಾರಲ್ಲ ಯುವಕರು, ಮದುವೆ ಆಗಬಾರ್ದು ಅಂತೇಳ್ಬಿಟ್ಟು ಒಂದು ಕಟ್ಟಪ್ಪಣೆಯನ್ನು ಮಾಡಿರ್ತಾರೆ, ಒಂದು ಆರ್ಡ್ರ್ ಮಾಡಿರ್ತಾನೆ ಅವನು. ಇದನ್ನು ಮಾಡಲೇಬಾರ್ದು, ನೀವು ಯುದ್ಧ ಮಾಡಬೇಕಾದ್ರೆ ನೀವು ಮದುವೆನೇ ಆಗಬಾರ್ದು ಅಂತೇಳ್ಬಿಟ್ಟು ಒಂದು ಅಪ್ಪಣೆ ಮಾಡಿರ್ತಾನೆ. ಆದರೆ ಸಂತ ವ್ಯಾಲೆಂಟೈನ್ ಅಂತ ನಾವೇನು ಕರಿತಾ ಇದ್ದೀವಿ, ಸಂತ ವ್ಯಾಲೆಂಟೈನ್ ಅವರು ಆ ರಾಜನ ಒಂದು ಮಾತು ಧೋರಣೆ ಏನಿರುತ್ತೆ, ಆ ಒಂದು ರೂಲ್ಸ್ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿರ್ತಾರೆ ಈ ಸಂತ ವ್ಯಾಲೆಂಟೈನ್ ಅವರು. ಈ ಥರ ಯಾಕೆ ಮಾಡಬೇಕು? ಒಬ್ಬರಿಗೆ ಜೀವನ ಮಾಡೋವಂಥ ಒಂದು ರೈಟ್ಸ್ ಇದೆ. ಅದಕ್ಕೋಸ್ಕರ ಯಾರನ್ನ ಬೇಕಾದರೂ ಇಷ್ಟಪಟ್ಟು ಮದುವೆ ಆಗ್ಬೋದು ಅಂತೇಳ್ಬಿಟ್ಟು ಅವರ ಒಂದು ಮನಸ್ಸಲ್ಲಿರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಸೈನಿಕರು ಯಾರಾದರೂ ಇಷ್ಟಪಟ್ಟಿದ್ರೆ, ಒಂದು ಹುಡುಗ ಅಥವಾ ಹುಡುಗಿ ಯಾರನ್ನಾದರೂ ಒಬ್ಬರು ಪರಸ್ಪರ ಇಷ್ಟಪಟ್ಟಿದ್ರೆ ಅವ್ರನ್ನ ಸೀಕ್ರೆಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿಸ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿರಲಿ, ಮುಂದೆ ಅವ್ರದ್ದೊಂದು ಜೀವನ ಇದೆ, ಆ ಜೀವನದಲ್ಲಿ ಅವರು ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸೀಕ್ರೆಟಾಗಿ ಮದುವೆ ಮಾಡಿಸ್ತಾ ಇರ್ತಾರೆ. ಇವ್ರು ಸೀಕ್ರೆಟಾಗಿ ಮದುವೆ ಮಾಡಿಸ್ತಾ ಇರ್ತಾರಲ್ವ, ಈ ಒಂದು ವಿಷಯ ಕ್ಲಾಡಿಯಸ್ ರಾಜನಿಗೆ ಗೊತ್ತಾಗುತ್ತೆ ಒಂದಿನ. ಈ ಥರ ಒಬ್ಬ ನನ್ನ ಮಾತಿಗೆ ವಿರುದ್ಧವಾಗಿ ಮಾಡಿ ಸೈನಿಕರಿಗೆ ಕರ್ಕೊಂಡೋಗಿ ಮದುವೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಆ ರಾಜನಿಗೆ ಗೊತ್ತಾಗುತ್ತದೆ. ಆವಾಗ ರಾಜ ಏನು ಮಾಡ್ತಾನೆ ಅಂತಂದರೆ, ಆ ವ್ಯಾಲೆಂಟೈನ್ ಎಂಬ ಸಂತ ಏನಿರ್ತಾನೆ ಅವನನ್ನು ಕರ್ಕೊಂಡ್ಬಂದು ಸೆರೆಮನೆಗೆ ಹಾಕ್ತಾನೆ, ಅಂದರೆ ಜೈಲಿಗೆ ಹಾಕ್ತಾನೆ. ಆ ಒಂದು ದಿನ ಅಂದರೆ ಯಾವತ್ತು ಜೈಲಿಗೆ ಹಾಕ್ತಾನೆ ಅಂದರೆ ಫೆಬ್ರವರಿ 14th ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ಬಿಟ್ಟು ಫೆಬ್ರವರಿ 14ನೇ ತಾರೀಕು ಆ ಒಬ್ಬ ಸಂತನನ್ನು ಕರ್ಕೊಂಡ್ಬಂದು ಜೈಲಿಗೆ ಹಾಕ್ತಾನೆ. ಆ ಜೈಲಿನಲ್ಲಿ ಆ ಒಬ್ಬ ಸಂತ ಸತ್ತೋಗ್ತಾನೆ, ಮರಣ ಹೊಂದ್ತಾನೆ. ಸೊ ಆ ಒಂದು ದಿನಾನ ರೋಮ್ ಫಾದರ್ಗಳು ಪ್ರೇಮಿಗಳ ದಿನವನ್ನಾಗಿ ಆಚರಿಸಲು ನಿರ್ಧರಿಸ್ತಾರೆ. ಸೈನಿಕರ ಪಾಲಿಗೆ ಹಾಗೂ ಪ್ರೇಮಿಗಳ ಪಾಲಿಗೆ ಪ್ರೇಮ ಗುರುವಾಗಿದ್ದಂತಹ ವ್ಯಾಲೆಂಟೈನ್ ಅವರ ಮರಣ ದಿನವನ್ನು ಪ್ರೇಮಿಗಳ ದಿನಾಚರಣೆಯನ್ನಾಗಿ ಇವತ್ತಿಗೂ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ಚಿಕ್ಕ ವಿಷಯ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.